ಜಿಟಿ ಮಾಲ್ ಸಿಬ್ಬಂದಿಯ ವಿರುದ್ಧ ಪ್ರಣವಾನಂದ ಶ್ರೀ ಕಿಡಿಕಾರಿದ್ದಾರೆ. ರೈತ ಫಕೀರಪ್ಪಗೆ ಸಿಬ್ಬಂದಿಯಿಂದ ಅವಮಾನ ಆಗಿದೆ. ಮಾಲ್ನ ಮಾಲೀಕರು ರೈತನಿಗೆ 1 ಕೋಟಿ ರೂಪಾಯಿ ಕೊಡಬೇಕು. ಸ್ವಾಮೀಜಿಗಳು ಮಠಾಧೀಶರು ಈ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾರಿಗೂ ಅವಮಾನ ಮಾಡಬಾರದು. ಬೆಂಗಳೂರಿನಲ್ಲಿ ಪ್ರಣವಾನಂದ ಶ್ರೀ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೊಟ್ಟ ಮೊದಲು ನಾವು ಸ್ವಾಮೀಜಿಗಳು ಕೂಡ ಪಂಜೆಯನ್ನೇ ಹಾಕಿದ್ದೇವೆ. ನಮ್ಮನ್ನೇ ಕೂಡ ಒಳಗೆ ಬಿಡ್ತೀರಾ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಫಸ್ಟ್ ಬಿಡ್ತಾರ ಅಂತ ನೋಡ್ತೀವಿ. ಈಗ ಒಂದು. ಎರಡನೇದು ಫಕೀರಪ್ಪ ಅಂತ ಮೆಣಸಿನಹಳ್ಳಿ ಅಂತವರು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ರೈತ. ಅವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಅರಿಮಲಾಪುರ ಗ್ರಾಮ ಪಂಚಾಯತ್ನ 2ನೇ ವಾರ್ಡ್ನ ಪ್ರಜೆ ಅವರು. ಆ 2ನೇ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾನು. ಅದೇ 2ನೇ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯನು, ಅದೇ 2ನೇ ವಾರ್ಡಿನ ಶರಣಬಸವೇಶ್ವರ ಮಠದ ಸ್ವಾಮೀಜಿಗಳು ಕೂಡ ಆಗಿದ್ದರಿಂದ ಈ ವಿಷಯ ನನಗೆ ತಿಳಿದು ಬಂದಿದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಜಿಟಿ ಮಾಲ್ ಅಂತಕ್ಕಂಥದ್ದು ಇದೆಯಲ್ಲ, ಕರ್ನಾಟಕದಲ್ಲಿ ಅವರು ಬಿಸ್ನೆಸ್ ಮಾಡೋದಕ್ಕೆ ಅವರು ಲಾಯಕ್ಕಿಲ್ಲ ಅಂತಕ್ಕಂಥ ಮಾತು ನಾನು ಇವತ್ತು ಹೇಳುತ್ತಾ ಇದ್ದೀನಿ. ಯಾಕೆಂದ್ರೆ ಹಿಂದುಳಿದ ಸಮುದಾಯದ ಒಬ್ಬ ವ್ಯಕ್ತಿಯನ್ನೇ ಈ ರೀತಿಯಲ್ಲಿ ಅವರಿಗೆ ಅಪಮಾನ ಮಾಡಿ ದೇಶಕ್ಕೆ ಅನ್ನ ನೀಡತಕ್ಕಂಥ ಒಬ್ಬ ರೈತನಿಗೆ ಅವರ ಮನೆ, ಅವರ ಕುಟುಂಬ, ಅವರ ಸಂಬಂಧಿಕರ ಜೊತೆ ನಾನು ಇವತ್ತು ಮಾತನಾಡಿದ್ದೀನಿ. ಹಾಗಾಗಿ ಕೂಡಲೇ ಈ ಜಿಟಿ ಮಾಲ್ ಅಂತಕ್ಕಂಥದ್ದು ಬಾಗಿಲಾಕಬೇಕು ಅಂತಕ್ಕಂಥದ್ದು. ಈ ರೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮಣ್ಣು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.